ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದುಬಿಟ್ಟು 4th ಡೇ. ನಾವಿವತ್ತು ಗುಲ್ಮಾರ್ಗಿಗೆ ಹೋಗ್ತಾ ಇದ್ದೀವಿ. ಮೊದಲೇ ಟಯರ್ಡ್ ಅಂತ ಆಗ್ತಿದೆ ಈ ಕೋಲ್ಡ್ಗೆ, ಬಟ್ ಹೋಗ್ಬೇಕು ಇವತ್ತು ಗುಲ್ಮಾರ್ಗ್. ಅದಾದಮೇಲೆ ಶಿಕಾರ ರೈಡ್ ಅಂತೆ, ಅಂದರೆ ಇದರಲ್ಲಿ ಬೋಟ್ ಹೌಸಲ್ಲಿ ಇವತ್ತು ಸ್ಟೇ ಆಗ್ತೀವಿ. ಲಾಸ್ಟ್ ನೈಟ್ ಇವತ್ತು ನಮ್ಮದು ಕಾಶ್ಮೀರದಲ್ಲಿ. ಸೊ ಹೋಗೋಣ, ಹೇಗಿದೆ ಗುಲ್ಮಾರ್ಗ್ ಅಂತ ನೋಡೋಣ. ಕ್ಯಾ ಹೈ? ये पश्मीना होता है, किंग ऑफ वूल. हाँ ओके. लेकिन पश्मीना में ग्रेड्स आते हैं. पश्मीना में मेरे पास आपको मिल जाएगा 3.5 लाख रुपए तक शॉल. 3.5 लाख रुपए. 3.5 लाख तक. 3.5 लाख रुपए तक एक शॉल. अगर आपको देखना है मैं वो भी दिखाऊंगा. नहीं दिखाई, दूसरा दिखाई है मुझे. ये हैंडमेड है ना? लूमेड. हैंडमेड कौन सा है? हैंडमेड अलग होता है. हैंडमेड आता है 20,000, 25,000, 30,000. दिखाई एक. चीज देखो ना, आपको समझ में नहीं आएगा वो साइड देखो. ये देखो पर्पल, बहुत ही खूबसूरत. ಯಾರಿಗೆ ಒಂದೊಂದು ಪರ್ಸನ್ ಟಾರ್ಗೆಟ್ ಮಾಡ್ತಿದ್ದು, ಒಬ್ಬೊಬ್ರು ಪರ್ಸನ್ ಟಾರ್ಗೆಟ್ ಮಾಡಿ ತೆಗಿ ಅಂತ. ಫಸ್ಟ್ ಯಾರಿಗೆ ಅಂತ? ಹಾಂ ದೊಡ್ಡದು. ಹಾಂ वीडियो उठाना है. बोलना है ना, वो 3 लाख का दिखाना है ना. हाँ जी सर, ये 3 लाख रुपए का शॉल है. इसको बनाने में कम से कम आधी उम्र लग जाएगी. 50 साल. 1.5 साल में बनता है एक शॉल. 1.5 साल का वर्क है एक पर्सन का. ये स्पेशल क्या है इसमें? स्पेशल, आप शॉल की तरफ कैमरा रखिए ना, मेरी फेस के ऊपर मत रखिए ना. स्पेशल ये नीडल से वर्क से बनाया जाता है सर. नीडल वर्क पूरा. कितना साल तक कुछ नहीं होता है? इस चीज का रीसेल वैल्यू मिलता है. ये जैसे 24 कैरेट गोल्ड होता है वैसे ये भी होता है. हाँ. कितना साल उम्र तक रहता है? कम से कम 500 साल. कम से कम. ये जनरेशन टू जनरेशन आप यूज कर सकते हैं. 500 years. पश्मीना कभी खराब होने वाला चीज नहीं है. ये कलर मिक्स होता है क्या? ये मिक्स नहीं होता है मेरे भाई, ये हाथ से बने धागा ही होता है. धागा है. अभी रात के शाम को 7 बजे आपकी यूट्यूब पे चैनल में देखूंगा ये वाला. चैनल का नाम क्या है? अक्षय पुजारी. अभी नहीं, अब 2 दिन बाद में चेक करना है पूरा. बाद में जाके इधर इंटरनेट पर कुछ नहीं. आपका मोबाइल नंबर बोलो. 7889619634. कुछ भी ऑनलाइन ऑर्डर कर सकते हैं. कुछ भी ऑनलाइन ऑर्डर कर सकते हैं सर. मेरे पास आपको शॉल मिल जाएगा 100 रुपए से लेके 3.5 लाख रुपए तक. ठीक. हाँ जी ठीक है सर. थैंक ठीक है ना. थैंक यू वेरी मच. इधर कितना हुआ? तो बोले तो कौन तुम ये तो बंड 26,400. यस प्लीज. ಇದು ಸ್ಯಾರೀಸ್ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. इसका मैंने ऑलरेडी किया था ना, ऑलरेडी था इसका. आप देखो ना खुद ही. ಸಾರಿ ಎಲ್ಲ ಈ ಥರನೇ ಬರೋದು ಇಲ್ಲಿ. इसका मैंने ऑलरेडी प्राइस किया ना. इसका भी ऑलरेडी किया, साड़ी का भी ऑलरेडी किया. ಇಲ್ಲಿ ಬಂದುಬಿಟ್ಟು ತುಂಬ ಶಾಪಿಂಗ್ ಮಾಡಿದ್ವಿ. ಎಲ್ಲ ಒಂದೇ ಕಡೆ ತೊಗೊಂಡು ಬೇರೆ ಬೇರೆ ಕಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ 23,500 ಆಯಿತು. ಎಲ್ರಿಗೂ ತೊಗೊಂಡು ಫ್ರೆಂಡ್ಸಿಗೆ ಆಗಿರಲಿ, ಆಮೇಲೆ ಫ್ಯಾಮಿಲಿ ಮೆಂಬರ್ಸಿಗೆ ಅಂತೆಲ್ಲ ಮಕ್ಕಳಿಗೆಲ್ಲ ತೊಗೊಂಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ, ಬಟ್ ಕಾಸ್ಟ್ಲಿ ಅಂದರೆ ನಾವು ಟೂರಿಸ್ಟ್ ಅಂತ ಹೇಳಿಬಿಟ್ಟು ಜಾಸ್ತಿ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಏನು ಮಾಡಿದ್ವೇ ಇಲ್ಲ, ತೊಗೊಳ್ಳೇಬೇಕಿತ್ತು, ತೊಗೊಂಡ್ವಿ. ಬಟ್ ಚೆನ್ನಾಗಿದೆ ಕಲೆಕ್ಷನ್. ಬಟ್ ಸಾರಿ ಅಂತೂ ನನಗೆ ಇಷ್ಟ ಆಗಿಲ್ಲ. ಬಟ್ ಏನು ಮಾಡೋದು, ಇಲ್ಲಿಂದ ಇವಾಗ ಅಮ್ಮ ಎಲ್ಲ ಹಾಕೋದಾದರೆ ಅವರಿಗೆ ಸ್ವೆಟರ್ ಎಲ್ಲ ಹಾಕಲ್ಲ, ಯಾಕಂದರೆ ಮಂಗಳೂರಲ್ಲಿ ಅದು ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಸಾರಿ ತೊಗೊಂಡ್ವಿ. ಮತ್ತು ನನಗೊಂದು ಸಾರಿ ತೊಗೊಂಡ್ವಿ. ನೋಡ್ತೀನಿ ಎಲ್ಲ ಸೇಮ್ ಡಿಸೈನ್ ತೊಗೊಂಡ್ವಿ. ಯಾವುದು ಇಲ್ಲಿ 500ಗಿಂತ ಅಲ್ಲ ಕಡಿಮೆನೇ ಇಲ್ಲ, ಎಲ್ಲ 1000 ಆ ಥರನೇ ಇದೆ, ಯಾವುದು ಕಡಿಮೆ ಅಂತ ಇಲ್ಲ. ಬಟ್ ತುಂಬ ಮಾಡಿದ್ದೀನಿ.
ಇನ್ನು ಮಕ್ಕಳಿಗೊಂದು ಟಾಯ್ಸ್ ತೊಗೋಬೇಕು. ಟಾಯ್ಸ್ ಗೊತ್ತಿಲ್ಲ ಎಲ್ಲಿ ತೊಗೊಳ್ಳೋದಂತ. ಒಂದಾ ಬ್ಯಾಂಗ್ಳೂರ್ ರೀಚ್ ಆದ್ಮೇಲೆ ತೊಗೋಬೇಕು. ಇವಾಗ ಇಲ್ಲಿ ಶಾಪಿಂಗ್ ಮಾಡಿ ಆಯಿತು. ಇನ್ನು ನಾವು ಗುಲ್ಮಾರ್ಗಿಗೆ ಹೋಗ್ತಿದ್ದೀವಿ. ಗುಲ್ಮಾರ್ಗಿಗೆ ಹೋಗಿ ಫಸ್ಟಿಗೆ ಶಾಪಿಂಗ್ ಮಾಡಿಬಿಟ್ಟು ಗುಲ್ಮಾರ್ಗಿಗೆ ಹೋಗ್ತಿದ್ದೀವಿ. ಆಮೇಲೆ ಕೆಲವು ಡ್ರೆಸ್ ನಾವು ಏನೆಲ್ಲ ಯೂಸ್ ಮಾಡಿದ್ವಿ ಮೊನ್ನೆ 3 days ಇದೆಲ್ಲ, ಆ ಡ್ರೆಸ್ಸನ್ನೆಲ್ಲ ಪಾರ್ಸಲ್ ಮಾಡ್ತಿದ್ದೀವಿ. ಯಾಕಂದರೆ ಫ್ಲೈಟಲ್ಲಿ ಬರೀ ಒಬ್ರಿಗೆ 15 kg ಮಾತ್ರ ಅಲೌ ಇರೋದು. ಸೊ ಆ ರೀಸನಿಗೋಸ್ಕರ ನಾವು ಬರೀ ಅದು ಯಾವುದೆಲ್ಲ ಯೂಸ್ ಮಾಡಿದ್ವಿ, ವಾಶಿಗೆ ಯಾವುದೆಲ್ಲ ಇದೆ ಅದು ಡೈರೆಕ್ಟ್ ನಾವು ಆಫೀಸಿಗೆ ಕಳಿಸ್ತಿದ್ದೀವಿ. ನಮ್ಮ ಆಫೀಸಿಗೆ ಅಲ್ಲಿ ಲಾಂಡ್ರಿ ಮಾಡ್ತಾರಲ್ವ ಅಂತ ಹೇಳ್ಬಿಟ್ಟು. ಶೂಸ್ ಆಗಿರೋದು ಅದೆಲ್ಲ ಇನ್ನು ಸ್ವಲ್ಪ ಇದೆ. ಬಟ್ ಇವಾಗ ತೊಗೊಂಡಿರೋದು ಲಗೇಜ್ ಒಂದು 15 kg ತನಕ ಇದೆ. ಗೊತ್ತಿಲ್ಲ, ಕ್ಯಾಬಿನಲ್ಲಿ ಹಾಕ್ಕೋಬೋದು 7 kg ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಬಟ್ ಇಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬಾ ಕಷ್ಟ. ಬಾರ್ಗೇನ್ ಮಾಡಲೇಬೇಕು. ಬಾರ್ಗೇನ್ ಮಾಡಿಲ್ಲ ಅಂದರೆ ಆಗಲ್ಲ. ಆದ್ರೂ ಅವರಷ್ಟು ಬಿಟ್ಟು ಕೊಡಲ್ಲ. ಅವ್ರದ್ದು ಬಿಸ್ನೆಸ್ ಬಂದೇ ಇದೆ ಅಲ್ವ, ಅವ್ರಿಗೆ ಏನೂ ಇಲ್ಲ, ಬರೀ ಟೂರಿಸ್ಟನ್ನು ನೋಡ್ಕೊಳ್ಳೋದು. ಅಂದರೆ ಪ್ರೈಸ್ ಎಲ್ಲ ಹೈ, ಎಲ್ರಿಗೂ ಟಿಪ್ಸ್ ಕೊಡಲೇಬೇಕು. ಇಲ್ಲಿ ಯಾರು ಟಿಪ್ಸ್ ಕೇಳೋದಿರಲ್ಲ. ಒಂದು ಅಲ್ಲಿಂದ ಇಲ್ಲಿಗೆ ಕವರ್ ತೊಗೊಂಡು ಬಂದು ಕೊಟ್ಟರು ಅದಕ್ಕೆ ಟಿಪ್ಸ್ ಕೇಳ್ತಾರೆ. ಸೊ ಇಲ್ಲಿ ಅದೇ ಬಿಸ್ನೆಸ್ ಅಲ್ವಾ ಅಂತ ಹೇಳ್ಬಿಟ್ಟು ಸರಿ ಕೊಡೋಣ ಅಂತ ಕೊಡ್ತೀವಿ. ಬಟ್ ಜನ ಅಂತೂ ತುಂಬ ಒಳ್ಳೆಯವರು, ತುಂಬ ರೆಸ್ಪೆಕ್ಟಿಂದ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ತಾರೆ. ಎಲ್ಲಿ ಹೋಗ್ಬೇಕು, ಏನು ತೊಗೋಬೇಕು ಅದಿದಂತ ಹೇಳ್ತಾರೆ. ಒಂದೊಂದು ಸಲ ಏನಂದರೆ ಬಿಸ್ನೆಸ್ ಅಲ್ವಾ, ಎಲ್ಲರೂ ಬಿಸ್ನೆಸ್ ಅಂದರೆ ಹಣಕ್ಕೋಸ್ಕರ ಮಾಡ್ತಾರೆ ಅಲ್ವಾ. ಅಂದರೆ ಸ್ವಲ್ಪ ಜಾಸ್ತಿ ಇಟ್ಟು ಅವ್ರು ಕಮಿಷನ್ ತೊಗೊಳ್ದು ಆ ಥರ ಮಾಡ್ಬೋದು. ನಮ್ಗೆ ಗೊತ್ತಿಲ್ಲ ಏನಂತ. ಬಟ್ ಪರವಾಗಿಲ್ಲ, ಒಂದು ಸಲನೇ ಬಂದಿರೋದಲ್ವಾ, ಮಕ್ಕಳಿಗೆಲ್ಲ ತೊಗೊಂಡು ಹೋಗ್ಬೇಕು, ಅವ್ರನ್ನ ಬಿಟ್ಟು ಬಂದಿರೋದು. ಆ ರೀಸನ್ಗೋಸ್ಕರ ಎಲ್ಲ ತೊಗೊಂಡಿದ್ದೀವಿ. ಇನ್ನು ನೋಡೋಣ, ಇನ್ನು ಬೇರೆ ಏನೋ ಸಿಕ್ಕಿದ್ರೆ. ಬ್ಯಾಗೆಲ್ಲ ಇಷ್ಟ ಆಯಿತು. ಬಟ್ ಆ ಬ್ಯಾಗೆಲ್ಲ ಅಟ್ಲೀಸ್ಟ್ ಒಂದು 4000-5000 ಬ್ರ್ಯಾಂಡೆಡ್ ಬ್ಯಾಗ್ ಸಿಗುತ್ತೆ ಅಲ್ವಾ. ಬ್ಯಾಗ್ ಬೇಡ ಅಂತ ಅಂದರು. ಸರಿ, ಓಕೆ. ಬಟ್ ಸಾರಿ, ಸ್ವೆಟರ್ಸ್ ಎಲ್ಲರಿಗೆ ತೊಗೊಂಡಿರೋದು ನಾನು. ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ, ಫ್ರೆಂಡ್ಸಿಗಾಗಿರ್ಬೋದು, ಎಲ್ಲ ಸ್ವೆಟರ್ಸೇ ತೊಗೊಂಡಿರೋದು. ಬಟ್ ತುಂಬ ಚೆನ್ನಾಗಿದೆ, ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಬಟ್ ಇವತ್ತು ಇಲ್ಲಿ ಗುಲ್ಮಾರ್ಗಲ್ಲಿ ತುಂಬ ಚಳಿ ಇದೆ, ಆಗ್ತಿಲ್ಲ ಕೂತ್ಕೊಳ್ಳಿಕ್ಕೆ ಇವಾಗ. ಅದಕ್ಕೆ ನಾನು ಕಾರ್ ಒಳಗಡೆ ಬಂದು ಕೂತ್ಕೊಂಡೆ, ನನ್ನಿಂದ ಆಗ್ತಾ ಇರಲಿಲ್ಲ ಒಳಗಡೆ. ಅವ್ರು ಹೀಟರ್ ಹಾಕಿದ್ದಾರೆ, ಆದರೂ ನನಗೆ ತಡಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ. ಎಲ್ಲ ತಗೊಂಡು ಬಂದರು ಬ್ಯಾಗಿಗೆ, ಡಿಕ್ಕಿಗೆ ಹಾಕಿದ್ವಿ. ನಯ್ಯೇ ಇಲ್ಲಿ ಇಟ್ಟಿದ್ದೀವಿ. ಇನ್ನು ಬೋಟ್ ಹೌಸ್ಗೆ ಹೋಗ್ಬಿಟ್ಟು ಪ್ಯಾಕ್ ಮಾಡ್ಕೋಬೇಕು. ಎಷ್ಟು ಅಷ್ಟೇನಾ ಜನ? ಅಷ್ಟೇನಾ? 20,000? 22,500. ಎಂತ ತೆಗ್ದದ್ದು, ಎಂತ ಕಾಣ್ತಾ ಇಲ್ಲ. ಅದು ಸತ್ಯನ ಸುಳ್ಳ ಯಾರಿಗೆ ಗೊತ್ತು. भाई आपको क्या चला वो 20,000 का 22,000 का माल है क्या उधर? उसमें इसमें हाँ ज्यादा ही होगा। हाँ ज्यादा ही होगा, सच में बताइए। और क्या, ज्यादा ही होगा ये। नहीं 22,000 का सारी उतना ही बिल हो गया, उतना ही करेक्ट प्राइस है क्या उधर? करेक्ट प्राइस है। और क्या है भैया, कितने थोड़ा में दिया? चार्ज कर रखो। हाँ? चार्ज कर रखो मेरा फोन। लेकिन ज्यादा वो स्वेटर भी 1000 के नीचे नहीं है, पूरा ऊपर का ही है। हाँ? स्टार्टिंग ही 1000 रुपीज। वो कितने में दिया स्वेटर? स्वेटर 850 में दिया। हाँ ठीक है। इधर यूज्ड भी बेचता है। संडे मार्केट लगता है ना। हाँ 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 ओके ओके। अभी कितना दूर है इधर से गुलमर्ग? गुलमर्ग इधर से हाँ 20 किलोमीटर। मतलब 24 ओके। सीधा रोड है। वो हिल है, हिल इल्ले वो है यहाँ पर, यहाँ आपको चढ़ना। कहाँ पे? वो ऊपर, वो पहाड़, सफेद पहाड़ देख रहा है? नहीं दिख रहा है, फॉग दिख रहा है पूरा। वो वीडियो बाहर से बनाई, इस गाड़ी में क्या ನಮ್ಮನ್ನು ಚೇಂಜ್ ಮಾಡ್ತೀನಿ ಗಾಡಿ ಹಿಡಿದು. ಹಾಂ ಈ ಪ್ಲೇಸ್ ಇದೆ ಎಲ್ಲೋ ಕುಂದರ. अगर बोलेगा ना वो बोलना ये श्रीनगर से गाड़ी आया, इसी को हमें ड्रॉप करना लगेगा, इसी में हमें शाम को हाउस बोर्ड है, मैं यहाँ ही मिलूंगा। उनको नहीं बोलना हम कुंजर से गाड़ी किया है, किसी ने श्रीनगर कहाँ जाए पठान श्रीनगर लुक में राजबाग चिश्या लेकिन वाकई बोइनिम ಇಲ್ಲೇನೋ ಕುಂದರಲ್ಲಿ ಗಾಡಿ ಚೇಂಜ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಲೋಕಲ್ಸ್ ಬಂದು ಬೇರೆ ಗಾಡಿಯನ್ನೆಲ್ಲ ಬಿಡಲ್ಲಂತೆ, ಬೇರೆ ಗಾಡಿ. ಅದಕ್ಕೆ ಅಂದರು ನಾವು ಶ್ರೀನಗರದಿಂದನೇ ಡೈರೆಕ್ಟ್ ಇಲ್ಲಿಗೆ ಬರ್ತಿದ್ದು. ಈ ಗಾಡಿ ಅಲ್ಲಿ ಅವರು ತುಂಬ ಗಲಾಟೆ ಮಾಡ್ತಾರಂತೆ, ಅಂದರೆ ಗಾಡಿ ಚೇಂಜ್ ಮಾಡಿ ಅಂತ. ನೋಡೋಣ ಹೇಗೆ ಇರ್ತದೆ ಅಂತ ಗೊತ್ತಿಲ್ಲ, ಭಯ ಬೀಳಿಸ್ತಿದ್ದಾರೆ.
ಸೇಫಾಗಿ ಮನೆಗೆ ರೀಚ್ ಆದರೆ ಸಾಕು. ಇವಾಗ ಬೇರೆ ಇದು ಟಾಟಾ ಸುಮೋ ಇಲ್ಲಿ ಹೋಗ್ತಿದ್ದೀವಿ ಇವಾಗ. ಇಲ್ಲೆಲ್ಲ ಬಂದೆಲ್ಲ ಗಾಡಿ ಚೇಂಜ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬಂದುಬಿಟ್ಟು ಈ ಥರ ಕಾರ್ ತೊಗೋಬೇಕು, ಅಂದರೆ ಯಾವ ಟೈಮಲ್ಲಿ ಅದು ಸ್ನೋಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂತೆ. ಆ ರೀಸನಿಗೆ ಸೊ ಇದು ಸ್ನೋ ಚೇನ್ ಬರುತ್ತೆ. ಆ ಸ್ನೋ ಚೇನ್ ಇದ್ದ ಕಾರನ್ನು ಮಾತ್ರ ಇಲ್ಲಿ ಹೈರ್ ಮಾಡ್ಕೋಬೇಕಂತೆ. ಅಂದರೆ ಅವ್ರದ್ದು ರೆಡಿಯಾಗಿರುತ್ತೆ, ಬಟ್ ಸ್ನೋಫಾಲ್ ಯಾವಾಗ ಆಗುತ್ತೆ ಆವಾಗ ಹಾಕ್ಕೊಳ್ತಾರಂತೆ. ಸೊ ಇಲ್ಲೆಲ್ಲ ನಿಂತ್ಕೊಂಡೆಲ್ಲ ಗಾಡಿಯೆಲ್ಲ ಚೇಂಜ್ ಮಾಡ್ತಿದ್ದಾರೆ. ಬೇರೆ ಗಾಡಿಯೆಲ್ಲ ಬಿಡಲ್ಲ ಈ ಪ್ಲೇಸಿಗೆ. ಅವ್ರದ್ದೇ ಲೋಕಲ್ ಅವ್ರದ್ದೇ ಗಾಡಿಯನ್ನು ತೊಗೊಂಡು ಹೋಗಬೇಕು. ऊपर जाना है उधर, ಅಲ್ಲಿ ದೂರದಲ್ಲಿ ಕಾಣ್ತಿದೆ ಅದು. उसमें आप 1200 दे दीजिएगा. नहीं अभी वो पैकेज भी मिक्स कर दो बस. एक मिनट नहीं ಯೂಟ್ಯೂಬ್ में ಇಲ್ಲೆಲ್ಲ ಯೂಟ್ಯೂಬ್ಗೆ ವೀಡಿಯೋ ಹಾಕ್ತೀವಿ ಅಂತ ಹೇಳಿದ್ರೆ ಬಿಡಲ್ಲ ಒಳಗಡೆ. ಯಾಕಂದರೆ ಅವ್ರದ್ದು ಸೈಡ್ ಬಿಸ್ನೆಸ್ ಎಕ್ಸ್ಟ್ರಾ ಎಲ್ಲ ಅಮೌಂಟ್ ಹೇಳ್ತಾರಲ್ಲ, ಆ ರೀಸನ್ಗೆ. ಓಕೆ ಹೋಲ್ತಿನಲ್ಲ ಸ್ನೋನೇ. बारिश नहीं होता है इस मौसम में. अगर आज मौसम खराब होगा ना तो बारिश किसी भी टाइम हो सकता है. स्लो होगा. स्नो होगा किसी भी टाइम. बारिश नहीं होगी आज. यहाँ पे क्या रहता है, जो अभी रास्ता चल रहा है, देखो ये चल रहा है ना, अगर मौसम खराब हो गया ना तो बर्फ गिरेगी रास्ते पे. जो ये छोटी गाड़ियाँ है ना, ये फिर नहीं चलती है बर्फ. इसके लिए ये वाली गाड़ी सेफ्टी रहती है. इस गाड़ी में चेन लगाओ. पिछली बार ऐसे ही रोड ठीक था. क्या था तो रोड ठीक, अचानक बर्फ गिर गया. एक टूरिस्ट को 10-10 हजार लग गए नीचे उतरने में. 10,000? हाँ, रात को फंस गए वो. 16 घंटे 15 घंटे फंस गए रात में रास्ते में. वो इतना जाम लग गया. चेन वाली गाड़ी जो होती है वो सेफ होती है. हाँ. उनको चेन आपके पास अभी रेडी है चेन? चेन तो रेडी है. ये गाड़ी होती है रेडी है. हाँ नहीं ये देखो गुलमर्ग का होती है. ಎಲ್ಲ ಕಡೆ ಐಸ್ ನೋಡಿ ಸಾಕಾಯಿತು. ಫಸ್ಟ್ ನನಗೆ ಹೆಲ್ತ್ ನನಗೆ ಅಪ್ಸೆಟ್ ಆಗಿರೋದ್ರಿಂದ, ಅಂದರೆ ಇಲ್ಲಿ ಫುಡ್ ಎಲ್ಲ ಸೆಟ್ ಆಗಲಿಲ್ಲ. ಆ ರೀಸನ್ಗೆ ಹೆಲ್ತ್ ಅಪ್ಸೆಟ್ ಆಗಿ ಇವತ್ತು ನನಗೆ ಅಷ್ಟೇ ಎನರ್ಜಿ ಇಲ್ಲ. ಯಾವಾಗ ಒಂದ್ಸಲ ರೂಮಿಗೆ ರೀಚ್ ಆಗ್ತೀವಿ, ಇವತ್ತು ಶಿಖರ್ ರೈಡ್ ಅಲ್ವಾ, ಸೊ ಬೇಗ ಒಂದ್ಸಲ ರೂಮಿಗೆ ರೀಚ್ ಆಗೋಣ ಸಾಕಾಯ್ತು ಅಂತ ಹಾಗೆ ಫೀಲ್ ಆಗ್ತಿದೆ. ಬಟ್ ನೋಡೋಣ ಏನಿದೆ ಅಂತ ಒಳಗಡೆ. ಅದೇ ನಿನ್ನೆದು ಹೇಳ್ಕೊಂಡು ಹೋಗ್ತಾರಲ್ವ, ಅದ್ರಲ್ಲಿ ಹೋಗ್ತೀವಿ. ಅದಕ್ಕೆ ಸ್ಲೇಜ್ ಅಂತಾರೆ ಇಲ್ಲಿ. ಸೊ ಅದರಲ್ಲಿ ಹೋಗ್ತೀವಿ. ಅದಾದಮೇಲೆ ಗಂಡೋಲ ರೈಡ್ ಅಂತೆ. ಗಂಡೋಲ ರೈಡ್ ಹೇಗಿರ್ತದೆ ನಂಗೆ ಗೊತ್ತಿಲ್ಲ, ಹೋಗಿ ನೋಡಬೇಕು. ಇದೇ ಸ್ಲೇಜ್, ಇದು ಹೇಳ್ಕೊಂಡು ಹೋಗ್ತಾರೆ ನೋಡಿ, ಈ ಥರ ಇದೆ. ಏನು ಗೊತ್ತಾ, ಇಲ್ಲಿ ಜನ ಎಷ್ಟು ಅಂದರೆ ಬರೀ ಸ್ಲೇಜಿಗೆ ಒಬ್ಬರಿಗೆ 2000 ಕೇಳ್ತಾರೆ ಒಬ್ಬರಿಗೆ, ಅಂದರೆ ಇಬ್ಬರಿಗೆ 4000. ಇಲ್ಲಿ ಪಾರ್ಕಿಂಗ್ ಮಾಡಬೇಕು, ಹೇಳೋ ರೇಟ್ ಅಂದರೆ ಅಷ್ಟಿಷ್ಟಲ್ಲ, ತುಂಬ ಬಾಯಿಗೆ ಬಂದಾಗ ಹೇಳ್ತಾರೆ ನೋಡಿ. ಇವಾಗ ಆ್ಯಕ್ಟಿವಿಟಿಗೆ ತೋರಿಸ್ತೀನಿ. ये नंबर रहता है हमारा, दिन में एक बार हम वहीं पे रुकना है, हमें वहाँ से हिलना नहीं है, हमें वहीं पे ये जिम्मेदारी रहती है. आप कितने भी बजे ऊपर से वापस आओगे, हमें वापस लाना है. आप ನಾಳೆ ಸ್ನೋಫಾಲ್ ಆಗೋ ಇವಾಗ ಎಷ್ಟು ಹೇಳ್ತಿದ್ದಾರೆ? Sit. Sir, enjoy the ride, sir. ಈ ಗಂಡೋಲ ರೈಡಿಗೆ ಎಷ್ಟು ಕ್ಯೂ ಅಂದರೆ ಒಂದು 2000 ತನಕ ಜನ ಇದ್ರೇನು. ಅಯ್ಯೋ ಯಾವಾಗ ಒಳಗಡೆ ಹೋಗ್ತೀನಂತಾಗಿದೆ, ಅಷ್ಟಿಷ್ಟಲ್ಲ ಜನ ಇರೋದು, ತುಂಬಾ ಜನ ಇದ್ದಾರೆ.
ಬೇಜಾರಾಗ್ತಿತ್ತು. ಒಂದು ಕಡೆ ಹೋಗಿ ಕೂತ್ಕೊಳ್ತಾ ಇದ್ದೆ. ನಾನು ಕ್ಯೂಲ್ಲಿ ನಿಂತ್ಕೊಂಡಿಲ್ಲ, ನನ್ನ ಹಸ್ಬೆಂಡ್ ನಿಂತ್ಕೊಂಡಿರೋದ್ರಿಂದ ನಾನು ಸೈಡಲ್ಲಿ ಕೂತ್ಕೊಂಡು ಡ್ರೆಸ್ ತೊಗೊಳ್ತಾ ಇದ್ದೆ. ಎಲ್ಲೋದ್ರು ಯಾರಾದ್ರೂ ಎದುರಿಗೆ ಬಿಡ್ತಾ ಇರಲಿಲ್ಲ, ಅಷ್ಟು ಜನ ಇತ್ತು. ಅಬ್ಬೋ, यहाँ पे बैठो तब तक हाँ हाँ ठीक है. यहाँ पे साइड में रहेंगे, वो लाइन में. आ जाओ. राइड में मजा आया, राइड में. टैक्सी ये डल लेक. ये डल लेक, हाँ, इसको बोलते हैं हाउस बोट. हाउस बोट. हाँ, अभी हम लोग उधर जा रहे हैं हाउस बोट पे. हाउस बोट में आज नाइट स्टे. डिलक्स. डिलक्स मतलब छोटा वाला. हाँ? बड़ा. इधर छोटा छोटा क्या है? ये छोटा ऐसे है. ಆಯಿತು. ಇವಾಗ ಗುಲ್ಮರ್ಗಿಂದ ಗಂಡೋಲ. ಓ, ಗಂಡೋಲ ರೈಡ್ ತಾನಾ? वो गंडोला राइड. ಗಂಡೋಲ ರೈಡ್ ಮಾಡಿ. राइड किया पहले, उसके बाद हम आए डल लेक. ಹಾಂ, ಅಭಿ ಡಲ್ ಲೇಕ್. हाउस बोट है. ಹೌಸ್ ಬೋಟಿಗೆ ಹೋಗ್ತಿದ್ದೀವಿ ಇವಾಗ. ಡಲ್ ಲೇಕ್ ಹೌಸ್ ಬೋಟಿಗೆ ಬಂದಿದ್ದೀವಿ. ಇವತ್ತು ನೈಟ್ ಇದರಲ್ಲಿ ಸ್ಟೇ. ಚಳಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಹೇಳಿದ ಹಾಗೆ ಹೀಟರ್ ಹಾಕಿಡ್ತಾರಂತೆ, ಇರುತ್ತೆ, ಬಿಸಿ ಇರುತ್ತೆ ಅಂತ. ಬಟ್ ನಾವು ಶಿಕಾರಿ ರೈಡ್ ಬಂದುಬಿಟ್ಟು ನಾಳೆ ಮಾಡ್ತಿದ್ದೀವಿ. ಯಾಕೆ ಆಲ್ರೆಡಿ ತುಂಬ ಟೈಮ್ ಆಯಿತು, ಯಾಕಂದರೆ ಅಲ್ಲಿ ಗುಲ್ಮರ್ಗಲ್ಲೇ ತುಂಬ ಗಂಡೋಲ ರೈಡಿಗೆ ತುಂಬ ಹೊತ್ತು ಕ್ಯೂ ನಿಲ್ಬೇಕಿತ್ತು. 4 hours ನಿಂತಿದ್ದೀವಿ. ಬರೀ ನಾವು ಫಸ್ಟ್ ಫೇಸಿಗೆ ಹೋದ್ವಿ. ಫಸ್ಟ್ ಫೇಸಿಂದ ಮತ್ತೆ 2 hours ಇಲ್ಲದೆ 1 hour ನಿಲ್ಲಬೇಕು. ಅದಕ್ಕೆ ರೀಸಿಗೆ ನಾವು ಹೋಗಲಿಲ್ಲ ಸೆಕೆಂಡ್ ಫೇಸಿಗೆ, ಬರೀ ಫಸ್ಟ್ ಫೇಸಿಗೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಹೌಸ್ ಬೋಟಿಗೆ ಹೋಗ್ತಿದ್ದೀವಿ. ಸೈಟ್ ಸಿ ನಾಳೆ ಅದೇನೋ ಫ್ಲೋಟಿಂಗ್ ಶಾಪಿಂಗ್ ಇದೆ, ಫ್ಲೋಟಿಂಗ್ ಮಾರ್ಕೆಟ್. ಹೌದು, ಅದಕ್ಕೆ ನಾಳೆ ಹೋಗ್ತಿದ್ದೀವಿ. ನೋಡೋಣ ಬೆಳಿಗ್ಗೆ ಹೇಗಿರುತ್ತೆ ಅಂತ. ಇವಾಗ ಇಲ್ಲ ತುಂಬ ಚಳಿ ಇದೆ. ಇದು ಬಂದುಬಿಟ್ಟು ಡಲ್ ಲೇಕ್. हाँ, रुको. इसमें जाना है, इसमें रहना है. रहना नहीं, हाउस बोट में जाएगा. रहना नहीं है. डर लगा इसमें कैसे रहना है मुझे. क्रॉसिंग करना है, अलग है. हाँ ठीक है. तो लाइव चलते हैं ना, क्वेश्चन पे जा योकने के जा बाइक से. My phone. तुम बेंगलोर में हो तो सही है, तो सोच ठीक. कहाँ पे? इधर. ये क्या है? ಇದೇನು ಈ ಸ್ಟೈಲಲ್ಲಿ ಚೆನ್ನಾಗಿದೆ ಅಲ್ಲ? ಇದು ಚೆನ್ನಾಗಿದೆ ಅದಕ್ಕಿಂತ. ಓ, ಸ್ನಾನ ಮಾಡಿದ್ರೆ ತಾನೇ ನಾವು ಇಲ್ಲಿ ಬರೋದು. ಚೆನ್ನಾಗಿದೆ ಅಲ್ಲ? ಇದು ಚೆನ್ನಾಗಿದೆ ರೂಮ್. ಇದು ಹೌಸ್ ಬೋಟ್, ಅದು ಇದು ಬೋಟ್ ಹೌಸ್ ಬೋಟ್. ಓ, ವೈಫೈ ಕೊಟ್ಟಿದ್ದಾರೆ. ಕನೆಕ್ಟ್ ಮಾಡಿ ವಿಡಿಯೋ ಕಳಿಸ್ಬೇಕು, ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ವಿಡಿಯೋ ಮಾಡ್ಬೋದು ಆರಾಮ್ಸೆ. ಇವತ್ತು ಬಂದುಬಿಟ್ಟು ಕಾಶ್ಮೀರದಲ್ಲಿ ಲಾಸ್ಟ್ ಡೇ. ಸೊ ಇವತ್ತು ಶಿಕಾರಿ ರೈಡ್ ಅಂತೆ, ಅದರಲ್ಲಿ ಹೋಗಬೇಕು. ಸೊ ಈ ರೂಮಲ್ಲಿ ಇದ್ವಿ, ಇದು ಬೋಟ್ ಹೌಸಲ್ಲಿದ್ವಿ ಡಲ್ ಲೇಕಲ್ಲಿ. ಸೊ ಇದು ಬಂದುಬಿಟ್ಟು ನಮ್ಮ ರೂಮ್. ಸೊ ಪ್ಯಾಕಿಂಗ್ ಎಲ್ಲ ಆಯಿತು.
ಇನ್ನು ಇಲ್ಲಿಂದ ಹೊರಡಬೇಕು. ಬಟ್ ಚೆನ್ನಾಗಿತ್ತು. ಇವತ್ತು ಬರ್ಡೇ ಬೇರೆ ನಂದು. ಸೊ ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿದ್ವಿ. ಇನ್ನು ಶಾಪಿಂಗ್ ಎಲ್ಲ ಮಾಡಿದ್ದೀವಿ. ಬಟ್ ನೋಡ್ಬೇಕು ಇನ್ನೇನೆಲ್ಲ ಇನ್ನೂ ಏನು ತೊಗೋಬೋದು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಕೂಡ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನೆಕ್ಸ್ಟ್ ನೀವು ಕಾಶ್ಮೀರಿಗೆ ಬರೋದಾದರೆ ಎಲ್ಲಿ ಹೇಗೆ ಸ್ಟೇ ಮಾಡ್ಬೋದು, ಎಲ್ಲಿಗೆ ಹೋಗ್ಬೋದು, ಎಲ್ಲಿ ಏನು ಬಾರ್ಗೇನ್ ಮಾಡಬೇಕು, ಎಷ್ಟು ಪ್ರೈಸ್ ಅಂತೆಲ್ಲ ನಿಮಗೆ ತಿಳಿಸ್ಕೊಟ್ಟು ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಲಾಸ್ಟ್ ಡೇ ಕಾಶ್ಮೀರದ ವೀಡಿಯೋ ಅಪ್ಲೋಡ್ ಮಾಡಬೇಕು. 4th ಡೇ ತನಕ ಆಯಿತು. ನಮ್ದು ಲಾಸ್ಟ್ ಡೇ ಬೆಳಿಗ್ಗೆ ಬಂದುಬಿಟ್ಟು ಶಿಖರ್ ರೈಡ್ ಹೋಗ್ತೀವಿ. ಸೊ ಬೆಳಿಗ್ಗೆನೇ ಇಲ್ಲಿ ನಮ್ಮದು ಚೈನ್ ಸೇಲ್ ಮಾಡೋರು ಬಂದಿದ್ದಾರೆ. ನಮಗೋಸ್ಕರ ನಿನ್ನೆ ನೈಟ್ ತೊಗೊಂಡಿದ್ದೀನಿ, ಬಟ್ ಬೆಳಿಗ್ಗೆನೂ ಬಿಡ್ತಾ ಇಲ್ಲ. ಸರಿ, ನೋಡೋಣ ಇಷ್ಟೇ ಏನಿದೆ ಅಂತ. ಮತ್ತೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಗುಡ್ ಮಾರ್ನಿಂಗ್, ಬಾಯ್.